ಸಾರ್ವಜನಿಕವಾಗಿ ಮಚ್ಚು ಹಿಡಿದಿದ್ದೇ ಈ ಮಚ್ಚೇಶ್ವರರಿಗೆ ಅವಾಂತರಕ್ಕೆ ಕಾರಣ ಆಗ್ತಾ ಇದೆ. ರಜಂತ್ ಮತ್ತು ವಿನಯ್ಗೆ ಅರೆಸ್ಟ್ ಆಗ್ತಾರಾ ಮತ್ತೆ ಅನ್ನುವಂತಹ ಪ್ರಶ್ನೆ ಇದೆ. ನೇರವಾಗಿ ನಮ್ಮ ಪ್ರತಿನಿಧಿ ಅರವಿಂದ್ ಕಡೆ ಹೋಗೋಣ, ಮಾಹಿತಿಯನ್ನ ಪಡೆಯೋಣ. ಅರವಿಂದ, ಈ ವಿಚಾರವಾಗಿ ಈಗ ಸದ್ಯ ಭಾರಿ ಚರ್ಚೆ ಆಗ್ತಾ ಇರುವಂಥದ್ದು. ಈ ಹಿಂದೆಯೂ ಕೂಡ ಇವರು ಡೂಪ್ಲಿಕೇಟ್ ವೆಪನ್ಸ್ ಅನ್ನ ಕೊಟ್ಟರು, ಮತ್ತೆ ಯಾಮಾರಿಸಿದ್ರು ಪೊಲೀಸರಿಗೆ ಅನ್ನುವಂಥ ವಿಚಾರ ಗೊತ್ತಾಗಿ ಮತ್ತೆ ಸ್ಪಾಟ್ ಮಹರ್ಷರು, ಮತ್ತೆ ಅರೆಸ್ಟು, ಯಾವ ರೀತಿಯ ಸೀನ್ ಕ್ರಿಯೇಟ್ ಆಯಿತು ನಾವು ಗಮನಿಸಿದ್ವಿ. ಈಗ ಮತ್ತೆ ಇವರು ಅರೆಸ್ಟ್ ಆಗುವಂತ ಚಾನ್ಸಸ್ ಇದೆ ಅನ್ನುವಂಥದ್ದು ಯಾವ ಕಾರಣಕ್ಕಾಗಿ, ಏನು ಅಪ್ಡೇಟ್ಸ್ ಕೊಡ್ತೀರಿ? ಖಂಡಿತ ಶ್ರೀಪಾದ್, ಕಳೆದ 4 ತಿಂಗಳ ಹಿಂದೆ ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳಾದಂತಹ ರಜತ್ ಹಾಗೂ ವಿನಯ್ ವಿರುದ್ಧ ಆರ್ಮ್ಸ್ ಆಕ್ಟ್ ಅಡಿ ಪ್ರಕರಣ ದಾಖಲಾಗಿತ್ತು. ಬಸವೇಶ್ವರ ನಗರ ಪೊಲೀಸ್ ಠಾಣಾ ಸಿಬ್ಬಂದಿ ಅವ್ರನ್ನ ಅರೆಸ್ಟ್ ಕೂಡ ಮಾಡಿ ಜೈಲಿಗೂ ಕೂಡ ಕಳಿಸಿದ್ರು. ಅದಾದ ಬಳಿಕ ಜಾಮೀನು ನಂತರ ಅವರು ಬಂದರು. ಕಳೆದ 4 ತಿಂಗಳ ಕಾಲ ತನಿಖೆ ನಡೆದರೂ ಕೂಡ ಯಾವುದೇ ರೀತಿಯಾದಂಥ ಅಂದರೆ ವೆಪನ್ಸ್ ಏನಾಗಿತ್ತು, ಆ ಕೃತ್ಯ ನಡೆದಂಥ ವೆಪನ್ಸ್ ಅಂದರೆ ಸಾಕ್ಷ್ಯ ಏನಿತ್ತು ಅದು ನಾಶ ಆಗಿದೆ ಅಂತ ಅನ್ನುವಂಥದ್ದು, ಮತ್ತು ಬಳಸಿದಂಥ ರಿಯಲಿಸ್ಟಿಕ್ ಮಚ್ ಏನಿದೆ ಅದು ಸಿಕ್ಕಿಲ್ಲ ಅನ್ನುವಂಥ ಆರೋಪ ಸದ್ಯ ಕೇಳಿ ಬರ್ತಾ ಇರುವಂಥದ್ದು. ಇದು ಮತ್ತೆ ಈ ಒಂದು ನಟರಿಗೆ ಸಂಕಷ್ಟ ತಂದೊಡ್ಡಿರುವಂಥದ್ದು. ಈ ಕಳೆದ 4 ತಿಂಗಳಿಂದ ವಿಚಾರಣೆ ನಡೀತಾ ಇತ್ತು. ಜೊತೆಗೆ ಈ ಸಾಕ್ಷಿ ನಾಶ ಸಂಬಂಧವಾಗಿ ವಿಚಾರಣೆಗೆ ಬಂದಾಗ ಕೂಡ ಸುಮನಹಳ್ಳಿ ಬ್ರಿಡ್ಜ್ ಬಳಿ ಅಂದರೆ ಬಂಧನದ ಭೀತಿಯಲ್ಲಿ ನಾವು ಎಸೆದಿದ್ದೀವಿ ಅನ್ನುವಂತಹ ಮಾಹಿತಿ ಕೂಡ ಬಂದಿತ್ತು. ಅಂದರೆ ಆ ಆರೋಪಿಗಳು ಅದನ್ನು ನಾಶ ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪ ಕೇಳಿ ಬಂದಿತ್ತು, ಮಾಹಿತಿ ಬಂದಿತ್ತು. ಅದರಡಿ ಆ ಒಂದು ವೆಪನನ್ನು ಹುಡುಕುವಂಥ ಕೆಲಸವನ್ನು ಪೊಲೀಸರು ಕೂಡ ಮಾಡಿದ್ರು. ಆದರೆ ಇದುವರೆಗೂ ಕೂಡ ಅಂದರೆ ಮಾರ್ಚ್ನಲ್ಲಿ ಈ ಕೃತ್ಯ ನಡೆದರೂ ಕೂಡ ಇದುವರೆಗೂ ಯಾವುದೇ ರೀತಿಯಾದಂಥ ಆ ವೆಪನ್ ಸಿಕ್ಕಿಲ್ಲ ಅನ್ನುವಂಥದ್ದು. ಆ ಒಂದು ಮಾಹಿತಿಯ ಮೇರೆಗೆ ಈಗ ಮತ್ತೆ ಈ ಒಂದು ಸಾಕ್ಷಿ ನಾಶ ಕೇಸ್ ನಡಿ ಮತ್ತೆ ಈ ನಟರು ಅರೆಸ್ಟ್ ಆಗುವಂಥ ಸಾಧ್ಯತೆ ಕಂಡು ಬರ್ತಾ ಇರುವಂಥದ್ದು. ಜೊತೆಗೆ ಈ ಒಂದು ಆರ್ಮ್ಸ್ ಏನಿತ್ತು ಅದನ್ನು ರೆಡಿ ಮಾಡಿದಂಥ ಆರ್ಟ್ ಡೈರೆಕ್ಟರ್ಗಳ ಒಂದು ವಿಚಾರಣೆ ಕೂಡ ಮುಗಿದಿರುವಂಥದ್ದು. ಅಲ್ಲಿ ಕೂಡ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಅವರು ಕೂಡ ಅದನ್ನು ಅಂದರೆ ನಾವು ರಿಯಲಿಸ್ಟಿಕ್ ಮಚ್ ನೀಡಿಲ್ಲ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಇದು ಒಂದು ಭಾಗವಾದರೆ, ಮತ್ತೊಂದು ಭಾಗವಾಗಿ ಈಗಾಗಲೇ ಚಾರ್ಜ್ ಶೀಟ್ ಹಂತಕ್ಕೆ ಬಂದಿರುವಂಥ ಈ ಪ್ರಕರಣ ಏನಿದೆ, ಈ ಒಂದು ರೀಲ್ಸ್ ನಡೆದಿರುವಂಥದ್ದು ಅನ್ನಪೂರ್ಣೇಶ್ವರಿ ನಗರ ಠಾಣಾ ವ್ಯಾಪ್ತಿಯಲ್ಲಿ. ಹಾಗಾಗಿ ಅನ್ನಪೂರ್ಣೇಶ್ವರಿ ನಗರ ಠಾಣಾ ವ್ಯಾಪ್ತಿಯ ಸಿಬ್ಬಂದಿ ಇದನ್ನು ಟೇಕ್ ಆಫ್ ಮಾಡ್ಕೊಳ್ತಾರೆ. ಅವರು ಆ ಒಂದು ಕೇಸ್ನ ಮುಂದುವರಿಸ್ಕೊಂಡು ಹೋಗ್ತಾರೆ. ಆಗ ಅವರು ಅಲ್ಲಿ ಈ ಒಂದು ಸಾಕ್ಷಿ ನಾಶ ಕೇಸ್ನ ಹಾಕುವಂತ ಸಾಧ್ಯತೆ ಇದೆ. ಹಾಗಾಗಿ ಮತ್ತೆ ಸಂಕಷ್ಟ ಎದುರಾಗಿರುವಂಥದ್ದು. ಸಾಕ್ಷಿ ನಾಶ ಕೇಸ್ ಒಂದು ವೇಳೆ ದಾಖಲಾದಲ್ಲಿ ಮತ್ತೆ ಇವರಿಬ್ಬರಿಗೂ ಕೂಡ ಜೈಲು ಫಿಕ್ಸ್ ಅನ್ನುವಂತಹ ಮಾಹಿತಿ ಸದ್ಯ ಲಭ್ಯವಾಗ್ತಾ ಇದೆ. ಶ್ರೀಪಾದ್, ಥ್ಯಾಂಕ್ ಯು ಅರವಿಂದ್. ಸಾರ್ವಜನಿಕವಾಗಿ ಮಚ್ಚು ಹಿಡಿದಿದ್ದೇ ಈ ಮಚ್ಚೇಶ್ವರರಿಗೆ ಅವಾಂತರಕ್ಕೆ ಕಾರಣ ಆಗ್ತಾ ಇದೆ. ರಜಂತ್ ಮತ್ತು ವಿನಯ್ಗೆ ಅರೆಸ್ಟ್ ಆಗ್ತಾರಾ ಮತ್ತೆ ಅನ್ನುವಂತಹ ಪ್ರಶ್ನೆ ಇದೆ. ನೇರವಾಗಿ ನಮ್ಮ ಪ್ರತಿನಿಧಿ ಅರವಿಂದ್ ಕಡೆ ಹೋಗೋಣ, ಮಾಹಿತಿಯನ್ನ ಪಡೆಯೋಣ. ಅರವಿಂದ, ಈ ವಿಚಾರವಾಗಿ ಈಗ ಸದ್ಯ ಭಾರಿ ಚರ್ಚೆ ಆಗ್ತಾ ಇರುವಂಥದ್ದು. ಈ ಹಿಂದೆಯೂ ಕೂಡ ಇವರು ಡೂಪ್ಲಿಕೇಟ್ ವೆಪನ್ಸ್ ಅನ್ನ ಕೊಟ್ಟರು, ಮತ್ತೆ ಯಾಮಾರಿಸಿದ್ರು ಪೊಲೀಸರಿಗೆ ಅನ್ನುವಂಥ ವಿಚಾರ ಗೊತ್ತಾಗಿ ಮತ್ತೆ ಸ್ಪಾಟ್ ಮಹರ್ಷರು, ಮತ್ತೆ ಅರೆಸ್ಟು, ಯಾವ ರೀತಿಯ ಸೀನ್ ಕ್ರಿಯೇಟ್ ಆಯಿತು ನಾವು ಗಮನಿಸಿದ್ವಿ. ಈಗ ಮತ್ತೆ ಇವರು ಅರೆಸ್ಟ್ ಆಗುವಂಥ ಚಾನ್ಸಸ್ ಇದೆ ಅನ್ನುವಂಥದ್ದು ಯಾವ ಕಾರಣಕ್ಕಾಗಿ, ಏನು ಅಪ್ಡೇಟ್ಸ್ ಕೊಡ್ತೀರಿ? ಖಂಡಿತ ಶ್ರೀಪಾದ್, ಕಳೆದ 4 ತಿಂಗಳ ಹಿಂದೆ ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳಾದಂತಹ ರಜತ್ ಹಾಗೂ ವಿನಯ್ ವಿರುದ್ಧ ಆರ್ಮ್ಸ್ ಆಕ್ಟ್ ಅಡಿ ಪ್ರಕರಣ ದಾಖಲಾಗಿತ್ತು. ಬಸವೇಶ್ವರ ನಗರ ಪೊಲೀಸ್ ಠಾಣಾ ಸಿಬ್ಬಂದಿ ಅವ್ರನ್ನ ಅರೆಸ್ಟ್ ಕೂಡ ಮಾಡಿ ಜೈಲಿಗೂ ಕೂಡ ಕಳಿಸಿದ್ರು. ಅದಾದ ಬಳಿಕ ಜಾಮೀನು ನಂತರ ಅವರು ಬಂದರು. ಕಳೆದ 4 ತಿಂಗಳ ಕಾಲ ತನಿಖೆ ನಡೆದರೂ ಕೂಡ ಯಾವುದೇ ರೀತಿಯಾದಂಥ ಅಂದರೆ ವೆಪನ್ಸ್ ಏನಾಗಿತ್ತು, ಆ ಕೃತ್ಯ ನಡೆದಂಥ ವೆಪನ್ಸ್ ಅಂದರೆ ಸಾಕ್ಷ್ಯ ಏನಿತ್ತು ಅದು ನಾಶ ಆಗಿದೆ ಅಂತ ಅನ್ನುವಂಥದ್ದು, ಮತ್ತು ಬಳಸಿದಂಥ ರಿಯಲಿಸ್ಟಿಕ್ ಮಚ್ ಏನಿದೆ ಅದು ಸಿಕ್ಕಿಲ್ಲ ಅನ್ನುವಂಥ ಆರೋಪ ಸದ್ಯ ಕೇಳಿ ಬರ್ತಾ ಇರುವಂಥದ್ದು. ಇದು ಮತ್ತೆ ಈ ಒಂದು ನಟರಿಗೆ ಸಂಕಷ್ಟ ತಂದೊಡ್ಡಿರುವಂಥದ್ದು. ಈ ಕಳೆದ 4 ತಿಂಗಳಿಂದ ವಿಚಾರಣೆ ನಡೀತಾ ಇತ್ತು. ಜೊತೆಗೆ ಈ ಸಾಕ್ಷಿ ನಾಶ ಸಂಬಂಧವಾಗಿ ವಿಚಾರಣೆಗೆ ಬಂದಾಗ ಕೂಡ ಸುಮನಹಳ್ಳಿ ಬ್ರಿಡ್ಜ್ ಬಳಿ ಅಂದರೆ ಬಂಧನದ ಭೀತಿಯಲ್ಲಿ ನಾವು ಎಸೆದಿದ್ದೀವಿ ಅನ್ನುವಂತಹ ಮಾಹಿತಿ ಕೂಡ ಬಂದಿತ್ತು. ಅಂದರೆ ಆ ಆರೋಪಿಗಳು ಅದನ್ನು ನಾಶ ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪ ಕೇಳಿ ಬಂದಿತ್ತು, ಮಾಹಿತಿ ಬಂದಿತ್ತು. ಅದರಡಿ ಆ ಒಂದು ವೆಪನನ್ನು ಹುಡುಕುವಂಥ ಕೆಲಸವನ್ನು ಪೊಲೀಸರು ಕೂಡ ಮಾಡಿದ್ರು. ಆದರೆ ಇದುವರೆಗೂ ಕೂಡ ಅಂದರೆ ಮಾರ್ಚ್ನಲ್ಲಿ ಈ ಕೃತ್ಯ ನಡೆದರೂ ಕೂಡ ಇದುವರೆಗೂ ಯಾವುದೇ ರೀತಿಯಾದಂಥ ಆ ವೆಪನ್ ಸಿಕ್ಕಿಲ್ಲ ಅನ್ನುವಂಥದ್ದು. ಆ ಒಂದು ಮಾಹಿತಿಯ ಮೇರೆಗೆ ಈಗ ಮತ್ತೆ ಈ ಒಂದು ಸಾಕ್ಷಿ ನಾಶ ಕೇಸ್ ನಡಿ ಮತ್ತೆ ಈ ನಟರು ಅರೆಸ್ಟ್ ಆಗುವಂಥ ಸಾಧ್ಯತೆ ಕಂಡು ಬರ್ತಾ ಇರುವಂಥದ್ದು. ಜೊತೆಗೆ ಈ ಒಂದು ಆರ್ಮ್ಸ್ ಏನಿತ್ತು ಅದನ್ನು ರೆಡಿ ಮಾಡಿದಂಥ ಆರ್ಟ್ ಡೈರೆಕ್ಟರ್ಗಳ ಒಂದು ವಿಚಾರಣೆ ಕೂಡ ಮುಗಿದಿರುವಂಥದ್ದು. ಅಲ್ಲಿ ಕೂಡ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಅವರು ಕೂಡ ಅದನ್ನು ಅಂದರೆ ನಾವು ರಿಯಲಿಸ್ಟಿಕ್ ಮಚ್ ನೀಡಿಲ್ಲ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಇದು ಒಂದು ಭಾಗವಾದರೆ, ಮತ್ತೊಂದು ಭಾಗವಾಗಿ ಈಗಾಗಲೇ ಚಾರ್ಜ್ ಶೀಟ್ ಹಂತಕ್ಕೆ ಬಂದಿರುವಂಥ ಈ ಪ್ರಕರಣ ಏನಿದೆ, ಈ ಒಂದು ರೀಲ್ಸ್ ನಡೆದಿರುವಂಥದ್ದು ಅನ್ನಪೂರ್ಣೇಶ್ವರಿ ನಗರ ಠಾಣಾ ವ್ಯಾಪ್ತಿಯಲ್ಲಿ. ಹಾಗಾಗಿ ಅನ್ನಪೂರ್ಣೇಶ್ವರಿ ನಗರ ಠಾಣಾ ವ್ಯಾಪ್ತಿಯ ಸಿಬ್ಬಂದಿ ಇದನ್ನು ಟೇಕ್ ಆಫ್ ಮಾಡ್ಕೊಳ್ತಾರೆ. ಅವರು ಆ ಒಂದು ಕೇಸ್ನ ಮುಂದುವರಿಸ್ಕೊಂಡು ಹೋಗ್ತಾರೆ. ಆಗ ಅವರು ಅಲ್ಲಿ ಈ ಒಂದು ಸಾಕ್ಷಿ ನಾಶ ಕೇಸ್ನ ಹಾಕುವಂತ ಸಾಧ್ಯತೆ ಇದೆ. ಹಾಗಾಗಿ ಮತ್ತೆ ಸಂಕಷ್ಟ ಎದುರಾಗಿರುವಂಥದ್ದು. ಸಾಕ್ಷಿ ನಾಶ ಕೇಸ್ ಒಂದು ವೇಳೆ ದಾಖಲಾದಲ್ಲಿ ಮತ್ತೆ ಇವರಿಬ್ಬರಿಗೂ ಕೂಡ ಜೈಲು ಫಿಕ್ಸ್ ಅನ್ನುವಂತಹ ಮಾಹಿತಿ ಸದ್ಯ ಲಭ್ಯವಾಗ್ತಾ ಇದೆ. ಶ್ರೀಪಾದ್, ಥ್ಯಾಂಕ್ ಯು ಅರವಿಂದ್. ಸಾರ್ವಜನಿಕವಾಗಿ ಮಚ್ಚು ಹಿಡಿದಿದ್ದೇ ಈ ಮಚ್ಚೇಶ್ವರರಿಗೆ ಅವಾಂತರಕ್ಕೆ ಕಾರಣ ಆಗ್ತಾ ಇದೆ. ರಜಂತ್ ಮತ್ತು ವಿನಯ್ಗೆ
ಅರೆಸ್ಟ್ ಆಗ್ತಾರಾ ಮತ್ತೆ ಅನ್ನುವಂತಹ ಪ್ರಶ್ನೆ ಇದೆ. ನೇರವಾಗಿ ನಮ್ಮ ಪ್ರತಿನಿಧಿ ಅರವಿಂದ್ ಕಡೆ ಹೋಗೋಣ, ಮಾಹಿತಿಯನ್ನ ಪಡೆಯೋಣ. ಅರವಿಂದ, ಈ ವಿಚಾರವಾಗಿ ಈಗ ಸದ್ಯ ಭಾರಿ ಚರ್ಚೆ ಆಗ್ತಾ ಇರುವಂಥದ್ದು, ಈ ಹಿಂದೆಯೂ ಕೂಡ ಇವರು ಡೂಪ್ಲಿಕೇಟ್ ವೆಪನ್ಸ್ ಅನ್ನ ಕೊಟ್ಟರು, ಮತ್ತೆ ಯಾಮಾರಿಸಿದ್ರು ಪೊಲೀಸರಿಗೆ ಅನ್ನುವಂಥ ವಿಚಾರ ಗೊತ್ತಾಗಿ ಮತ್ತೆ ಸ್ಪಾಟ್ ಮಾಸ್ಟರು, ಮತ್ತೆ ಅರೆಸ್ಟು, ಯಾವ ರೀತಿಯ ಸೀನ್ ಕ್ರಿಯೇಟ್ ಆಯಿತು ನಾವು ಗಮನಿಸಿದ್ವಿ. ಈಗ ಮತ್ತೆ ಇವರು ಅರೆಸ್ಟ್ ಆಗುವಂಥ ಚಾನ್ಸಸ್ ಇದೆ ಅನ್ನುವಂಥದ್ದು ಯಾವ ಕಾರಣಕ್ಕಾಗಿ, ಏನು ಅಪ್ಡೇಟ್ಸ್ ಕೊಡ್ತೀರಿ? ಖಂಡಿತ ಶ್ರೀಪಾದ್, ಕಳೆದ 4 ತಿಂಗಳ ಹಿಂದೆ ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳಾದಂತಹ ರಜತ್ ಹಾಗೂ ವಿನಯ್ ವಿರುದ್ಧ ಆರ್ಮ್ಸ್ ಆಕ್ಟ್ ಅಡಿ ಪ್ರಕರಣ ದಾಖಲಾಗಿತ್ತು. ಬಸವೇಶ್ವರ ನಗರ ಪೊಲೀಸ್ ಠಾಣಾ ಸಿಬ್ಬಂದಿ ಅವ್ರನ್ನ ಅರೆಸ್ಟ್ ಕೂಡ ಮಾಡಿ ಜೈಲಿಗೂ ಕೂಡ ಕಳಿಸಿದ್ರು. ಅದಾದ ಬಳಿಕ ಜಾಮೀನು ನಂತರ ಅವರು ಬಂದರು. ಕಳೆದ 4 ತಿಂಗಳ ಕಾಲ ತನಿಖೆ ನಡೆದರೂ ಕೂಡ ಯಾವುದೇ ರೀತಿಯಾದಂಥ ಅಂದರೆ ವೆಪನ್ಸ್ ಏನಾಗಿತ್ತು, ಆ ಕೃತ್ಯ ನಡೆದಂಥ ವೆಪನ್ಸ್ ಅಂದರೆ ಸಾಕ್ಷ್ಯ ಏನಿತ್ತು ಅದು ನಾಶ ಆಗಿದೆ ಅಂತ ಅನ್ನುವಂಥದ್ದು, ಮತ್ತು ಬಳಸಿದಂಥ ರಿಯಲಿಸ್ಟಿಕ್ ಮಚ್ ಏನಿದೆ ಅದು ಸಿಕ್ಕಿಲ್ಲ ಅನ್ನುವಂಥ ಆರೋಪ ಸದ್ಯ ಕೇಳಿ ಬರ್ತಾ ಇರುವಂಥದ್ದು. ಇದು ಮತ್ತೆ ಈ ಒಂದು ನಟರಿಗೆ ಸಂಕಷ್ಟ ತಂದೊಡ್ಡಿರುವಂಥದ್ದು. ಈ ಕಳೆದ 4 ತಿಂಗಳಿಂದ ವಿಚಾರಣೆ ನಡೀತಾ ಇತ್ತು. ಜೊತೆಗೆ ಈ ಸಾಕ್ಷಿ ನಾಶ ಸಂಬಂಧವಾಗಿ ವಿಚಾರಣೆಗೆ ಬಂದಾಗ ಕೂಡ ಸುಮನಹಳ್ಳಿ ಬ್ರಿಡ್ಜ್ ಬಳಿ ಅಂದರೆ ಬಂಧನದ ಭೀತಿಯಲ್ಲಿ ನಾವು ಎಸೆದಿದ್ದೀವಿ ಅನ್ನುವಂಥ ಮಾಹಿತಿ ಕೂಡ ಬಂದಿತ್ತು. ಅಂದರೆ ಆ ಆರೋಪಿಗಳು ಅದನ್ನು ನಾಶ ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪ ಕೇಳಿ ಬಂದಿತ್ತು, ಮಾಹಿತಿ ಬಂದಿತ್ತು. ಅದರಡಿ ಆ ಒಂದು ವೆಪನನ್ನು ಹುಡುಕುವಂಥ ಕೆಲಸವನ್ನು ಪೊಲೀಸರು ಕೂಡ ಮಾಡಿದ್ರು. ಆದರೆ ಇದುವರೆಗೂ ಕೂಡ ಅಂದರೆ ಮಾರ್ಚ್ನಲ್ಲಿ ಈ ಕೃತ್ಯ ನಡೆದರೂ ಕೂಡ ಇದುವರೆಗೂ ಯಾವುದೇ ರೀತಿಯಾದಂಥ ಆ ವೆಪನ್ ಸಿಕ್ಕಿಲ್ಲ ಅನ್ನುವಂಥದ್ದು. ಆ ಒಂದು ಮಾಹಿತಿಯ ಮೇರೆಗೆ ಈಗ ಮತ್ತೆ ಈ ಒಂದು ಸಾಕ್ಷಿ ನಾಶ ಕೇಸ್ ನಡಿ ಮತ್ತೆ ಈ ನಟರು ಅರೆಸ್ಟ್ ಆಗುವಂಥ ಸಾಧ್ಯತೆ ಕಂಡು ಬರ್ತಾ ಇರುವಂಥದ್ದು. ಜೊತೆಗೆ ಈ ಒಂದು ಆರ್ಮ್ಸ್ ಏನಿತ್ತು ಅದನ್ನು ರೆಡಿ ಮಾಡಿದಂಥ ಆರ್ಟ್ ಡೈರೆಕ್ಟರ್ಗಳ ಒಂದು ವಿಚಾರಣೆ ಕೂಡ ಮುಗಿದಿರುವಂಥದ್ದು. ಅಲ್ಲಿ ಕೂಡ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಅವರು ಕೂಡ ಅದನ್ನು ಅಂದರೆ ನಾವು ರಿಯಲಿಸ್ಟಿಕ್ ಮಚ್ ನೀಡಿಲ್ಲ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಇದು ಒಂದು ಭಾಗವಾದರೆ, ಮತ್ತೊಂದು ಭಾಗವಾಗಿ ಈಗಾಗಲೇ ಚಾರ್ಜ್ ಶೀಟ್ ಹಂತಕ್ಕೆ ಬಂದಿರುವಂಥ ಈ ಪ್ರಕರಣ ಏನಿದೆ, ಈ ಒಂದು ರೀಲ್ಸ್ ನಡೆದಿರುವಂಥದ್ದು ಅನ್ನಪೂರ್ಣೇಶ್ವರಿ ನಗರ ಠಾಣಾ ವ್ಯಾಪ್ತಿಯಲ್ಲಿ. ಹಾಗಾಗಿ ಅನ್ನಪೂರ್ಣೇಶ್ವರಿ ನಗರ ಠಾಣಾ ವ್ಯಾಪ್ತಿಯ ಸಿಬ್ಬಂದಿ ಇದನ್ನು ಟೇಕ್ ಆಫ್ ಮಾಡ್ಕೊಳ್ತಾರೆ. ಅವರು ಆ ಒಂದು ಕೇಸ್ನ ಮುಂದುವರಿಸ್ಕೊಂಡು ಹೋಗ್ತಾರೆ. ಆಗ ಅವರು ಅಲ್ಲಿ ಈ ಒಂದು ಸಾಕ್ಷಿನಾಶ ಕೇಸ್ನ ಹಾಕುವಂತ ಸಾಧ್ಯತೆ ಇದೆ. ಹಾಗಾಗಿ ಮತ್ತೆ ಸಂಕಷ್ಟ ಎದುರಾಗಿರುವಂಥದ್ದು. ಸಾಕ್ಷಿನಾಶ ಕೇಸ್ ಒಂದು ವೇಳೆ ದಾಖಲಾದಲ್ಲಿ ಮತ್ತೆ ಇವರಿಬ್ಬರಿಗೂ ಕೂಡ ಜೈಲು ಫಿಕ್ಸ್ ಅನ್ನುವಂತಹ ಮಾಹಿತಿ ಸದ್ಯ ಲಭ್ಯವಾಗ್ತಾ ಇದೆ. ಶ್ರೀಪಾದ್, ಥ್ಯಾಂಕ್ ಯು ಅರವಿಂದ್. ತಂದೊಡ್ಡಿರುವಂಥದ್ದು. ಈ ಕಳೆದ 4 ತಿಂಗಳಿಂದ ವಿಚಾರಣೆ ನಡೀತಾ ಇತ್ತು. ಜೊತೆಗೆ ಈ ಸಾಕ್ಷಿ ನಾಶ ಸಂಬಂಧವಾಗಿ ವಿಚಾರಣೆಗೆ ಬಂದಾಗ ಕೂಡ ಸುಮನಹಳ್ಳಿ ಬ್ರಿಡ್ಜ್ ಬಳಿ ಅಂದರೆ ಬಂಧನದ ಭೀತಿಯಲ್ಲಿ ನಾವು ಎಸೆದಿದ್ದೀವಿ ಅನ್ನುವಂಥ ಮಾಹಿತಿ ಕೂಡ ಬಂದಿತ್ತು. ಅಂದರೆ ಆ ಆರೋಪಿಗಳು ಅದನ್ನು ನಾಶ ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪ ಕೇಳಿ ಬಂದಿತ್ತು, ಮಾಹಿತಿ ಬಂದಿತ್ತು. ಅದರಡಿ ಆ ಒಂದು ವೆಪನನ್ನು ಹುಡುಕುವಂಥ ಕೆಲಸವನ್ನು ಪೊಲೀಸರು ಕೂಡ ಮಾಡಿದ್ರು. ಆದರೆ ಇದುವರೆಗೂ ಕೂಡ ಅಂದರೆ ಮಾರ್ಚ್ನಲ್ಲಿ ಈ ಕೃತ್ಯ ನಡೆದರೂ ಕೂಡ ಇದುವರೆಗೂ ಯಾವುದೇ ರೀತಿಯಾದಂಥ ಆ ವೆಪನ್ ಸಿಕ್ಕಿಲ್ಲ ಅನ್ನುವಂಥದ್ದು. ಆ ಒಂದು ಮಾಹಿತಿಯ ಮೇರೆಗೆ ಈಗ ಮತ್ತೆ ಈ ಒಂದು ಸಾಕ್ಷಿ ನಾಶ ಕೇಸ್ ನಡಿ ಮತ್ತೆ ಈ ನಟರು ಅರೆಸ್ಟ್ ಆಗುವಂತ ಸಾಧ್ಯತೆ ಕಂಡು ಬರ್ತಾ ಇರುವಂಥದ್ದು. ಜೊತೆಗೆ ಈ ಒಂದು ಆರ್ಮ್ಸ್ ಏನಿತ್ತು ಅದನ್ನ ರೆಡಿ ಮಾಡಿದಂಥ ಆರ್ಟ್ ಡೈರೆಕ್ಟರ್ಗಳ ಒಂದು ವಿಚಾರಣೆ ಕೂಡ ಮುಗಿದಿರುವಂಥದ್ದು. ಅಲ್ಲಿ ಕೂಡ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಅವರು ಕೂಡ ಅದನ್ನ ಅಂದರೆ ನಾವು ರಿಯಲಿಸ್ಟಿಕ್ ಮಚ್ ನೀಡಿಲ್ಲ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಇದು ಒಂದು ಭಾಗವಾದರೆ, ಮತ್ತೊಂದು ಭಾಗವಾಗಿ ಈಗಾಗಲೇ ಚಾರ್ಜ್ ಶೀಟ್ ಹಂತಕ್ಕೆ ಬಂದಿರುವ